ಮುಖಂಡ ದಿನೇಶ್ ಅವರು ಎಂ ಲಕ್ಷ್ಮಣರವರ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಾರೆ. ನೋಡಿ, ಎಂ ಲಕ್ಷ್ಮಣರವರು ಕೊಡಗು ಮತ್ತು ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 6,75,000 ಮತಗಳನ್ನು ಪಡೆದಿದ್ದಾರೆ. ಅಂದರೆ ಇದು ಸೂಚಿಸುತ್ತೆ ಒಬ್ಬ ಲಕ್ಷ್ಮಣರವರು ಒಬ್ಬ ಜನನಾಯಕ ಅಂತ. ಒಂದು 6,75,000 ಮತವನ್ನು ನೀಡಬೇಕಾದ್ರೆ ಅವರು ಎಷ್ಟು ಜನಗಳು ಅವ್ರನ್ನ ಇಷ್ಟಪಟ್ಟಿದ್ದಾರೆ, ಅವ್ರನ್ನ ಮೆಚ್ಕೊಂಡಿದ್ದಾರೆ, ಅವರ ಹೋರಾಟಗಳನ್ನು, ಅವರು ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯುವುದರಲ್ಲಿ ಸಮರ್ಥರಿದ್ದಾರೆ ಅಂತೇಳಿ ಅವ್ರಿಗೆ ಅಷ್ಟು ಮತವನ್ನು ನೀಡಿದ್ದಾರೆ. ಎಲ್ಲ ಧರ್ಮದವರು ಕೂಡ ನೀಡಿದ್ದಾರೆ. ದಿನೇಶ್ ಗೌಡ ಎನ್ನುವ ವ್ಯಕ್ತಿ ಲಕ್ಷ್ಮಣರವರು ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರಗಳು. ನೋಡಿ, ಈತ ಒಬ್ಬ ಪ್ರತಾಪ್ ಸಿಂಹನವರ ಒಬ್ಬ ಚೇಲ. ಇವನು ಅವರ ಒಂದು ಕುಮ್ಮಕ್ಕಿನಿಂದ, ಅವರ ಒಂದು ಬಕೆಟ್ ಹಿಡ್ಕೊಂಡು, ಅವರ ಒಂದು ಹೇಳಿಕೆಗಳನ್ನು ಸ್ವೀಕಾರ ಮಾಡಿ ಅವ್ರನ್ನ ಮೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡ್ತಿದ್ದಾನೆ. ನೀನು ದಿನೇಶ್ ಗೌಡ, ನಿನಗೇನಾದರೂ ಕೂಡ ನಿನಗೆ ನಿಜವಾದಂಥ ರಾಜಕೀಯದಲ್ಲಿ ಸೇವೆ ಮಾಡಬೇಕು, ಜನಪರವಾದ ಸೇವೆ ಮಾಡಬೇಕು, ಜನ ಕಲ್ಯಾಣಕ್ಕೆ ನಾವು ತೊಡಗಿಸ್ಕೊಳ್ಬೇಕನ್ನೋ ಭಾವನೆ ಇತ್ತು ಅಂದರೆ ಇನ್ನು ಈ ರೀತಿಯಾದಂತಹ ಒಬ್ಬ ವ್ಯಕ್ತಿ ಬಗ್ಗೆ, ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಬಗ್ಗೆ ಹೀನವಾಗಿ ಮಾತಾಡೋದನ್ನ ಬಿಡಬೇಕು. ಸತ್ಯಕ್ಕೆ ದೂರವಾದಂಥ ಹೇಳಿಕೆಗಳನ್ನ ನೀಡಬಾರ್ದು. ಮತ್ತು ನಮ್ಮ ಲಕ್ಷ್ಮಣರವರು ನಾಯಕನೇ ಅಲ್ಲ ಅಂತ ಹೇಳಿ ಬಿಂಬಿಸ್ತಾರೆ. ನೋಡಿ, ಅವರು ನಾಯಕತ್ವ ಅವರಲ್ಲಿ ಇರೋದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಚುನಾವಣೆಯಲ್ಲಿ ಇವ್ರನ್ನ ಚುನಾವಣಾ ಏಜೆಂಟ್ ಆಗಿ ನೇಮಕ ಮಾಡ್ಕೊಂಡಿದ್ರು. ಮತ್ತು ಹಿಂದೆ ವಿಶ್ವನಾಥ್ ಅವರವರು MP ಚುನಾವಣೆ ನಿಂತಾಗ ಅವರು ಕೂಡ ಇವ್ರನ್ನ ಏಜೆಂಟ್ ಆಗಿ ನೇಮಕ ಮಾಡ್ಕೊಂಡಿದ್ರು. ಯಾವ ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ರು? ಇವರು ರಾಜಕೀಯದಲ್ಲಿ ಅಪಾರವಾದ ಜ್ಞಾನವನ್ನು ಪಡೆದಿದ್ದಾರೆ. ಸಮಾಜ ಸೇವೆ ಮಾಡೋದಕ್ಕೆ ಇವರು ಕಂಕಣಬದ್ಧರಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರು ಇವರ ಒಂದು ರಾಜಕೀಯ ಸೇವೆ, ಇವರ ಹಿನ್ನೆಲೆ, ಅವರ ಒಂದು ಪ್ರಜ್ಞಾವಂತ ಬುದ್ಧಿವಂತಿಕೆ ಇರೋದ್ರಿಂದ, ಇವರೊಬ್ಬ ಚಾಣಕ್ಯ ರಾಜಕಾರಣಿಯಾಗಿರೋದ್ರಿಂದ ಅವರು ಇವ್ರನ್ನ ರಾಜಕೀಯ ಏಜೆಂಟಾಗಿ ನೇಮಕ ಮಾಡ್ಕೊಂಡಿದ್ರು. ಏನಕ್ಕೆ ಇವನು ಈ ರೀತಿ ಲಕ್ಷ್ಮಣರ ಬಗ್ಗೆ ಇಲ್ಲ ಸರ್ ಆರೋಪ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ BJP ಮಾಡುವಂಥ ಅಕ್ರಮ, ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳನ್ನು, ಭ್ರಷ್ಟಾಚಾರಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ಏಕೈಕ ಲಕ್ಷ್ಮಣ್ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಲಕ್ಷ್ಮಣ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕು. ಆ ನಂತರ ನಾವು BJP ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮಗಳನ್ನು ಮಾಡಿ ನಾವು ಹಣವನ್ನು ಲೂಟಿ ಮಾಡ್ಬೋದು ಅಂತ ಹೇಳಿ ಈ ರೀತಿಯಾದಂಥ ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ದಿನೇಶ್ ಗೌಡ, ಈ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಲಕ್ಷ್ಮಣರವ್ರಿಗೆ ಕೀಳರಿಮೆಯಿಂದ ಮಾತಾಡಿದ್ರೆ ನಿನ್ನ ವಿರುದ್ಧ ನಾವು ಮುಖ್ಯವಾದ ಹೋರಾಟವನ್ನು ಮಾಡ್ತೇವೆ, ನೀನು ಇರುವ ಜಾಗಕ್ಕೆ ಬಂದು ನಿನಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸಿದೆ. ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್, ದಲಿತ ಮಹಾಸಭಾ ಅಧ್ಯಕ್ಷರು, ಮೈಸೂರು.